ಎಲ್ಲರನ್ನ ನಮ್ಮ ನಿಸರ್ಗ ಕ್ರಿಯೇಷನ್ಸ್ಗೆ ಸ್ವಾಗತಿಸುತ್ತಾ, ನಮ್ಮ ಮನೆಯಲ್ಲಿರೋ ಅಂಥ ಹುಂಜ ಅದರ ಅವತಾರನ ನೋಡಿ. ಅವತಾರ ಅಂತಲ್ಲ ಪಾಪ, ಅದ್ರ ಕಷ್ಟ. ಅದಕ್ಕೆ ಯಾವಾಗಲೂ ತಿಪ್ಪೆ ಅಂದರೆ ಮರಳಿರೋ ಕಡೆಯೇ ಈ ಪ್ರಾಣಿಗಳಿಗೆಲ್ಲ ತುಂಬ ಸಂತೋಷ ಅನಿಸುತ್ತೆ. ನಾನು ಒಂದು 5 ನಿಮಿಷ ಇದು ಒಂದು ಗೊಬ್ಬರದ್ದು ಟಬ್ಬೆಲ್ಲ ಹಾಕ್ಬಿಟ್ಟು ನಾನು ಇಟ್ಟಿದ್ದೆ ಮೇಲ್ಗಡೆ ಗಾರ್ಡನ್ ತಗೊಂಡೋಗೋಣ ಅಂತ. ಅಷ್ಟರಲ್ಲಿ ಅವನು ಬಂದ್ಬಿಟ್ಟು ಇಲ್ಲಿ ನೋಡಿ ಅದನ್ನೆಲ್ಲ ಈಚೆ ಕಡೆ ಕೆಬ್ರಾಕ್ಬಿಟ್ಟು ಏನು ಮಾಡ್ತಿದ್ದಾನೆ ನೋಡಿ, ಸಾರು ಟಬ್ ಬಾತ್ ಮಾಡ್ತಾಯಿದ್ದಾರೆ. ಏನಂದರೆ ಸೆಲೆಕ್ಷನ್ ರಾಂಗ್ ಆಗಿದೆ ಅಷ್ಟೇ. ಟಬ್ಬು ಬಂದು ಈ ಚಿಕ್ಕ ಟಬ್ಬನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾನೆ. ನಾನೊಂದು 10 ನಿಮಿಷ ಬಿಟ್ಟಿದ್ದಕ್ಕೆ ಅಷ್ಟರಲ್ಲಿ ಇಷ್ಟು ಕಿತಾಪತಿ ಮಾಡಿದೆ. ಹೆಂಗೆ ಓದಾಡ್ತಾ ಇದೆ ನೋಡಿ. ಒಂದು ಸರಿ ನೋಡಿದ್ರೆ ನಗುನೂ ಬರುತ್ತೆ, ಒಂದೊಂದು ಸರಿ ನೋಡಿದ್ವಿ ಅಂತಂದರೆ ಸ್ವಲ್ಪ ನಾವು ಇವರಿಗೆ ಅನಾನುಕೂಲತೆಯನ್ನು ಮಾಡ್ತಾಯಿದ್ದೀವೋ ಅಂತ ಅನ್ನಿಸ್ತಾ ಇದೆ. ಅಂದರೆ ಸಿಟಿ ಸೈಡ್ ನಮಗೆ ಈ ಗೊಬ್ಬರದ ಗುಂಡಿ ಎಲ್ಲ ಮಾಡೋದಕ್ಕೆ ನಮ್ಗೆ ಜಾಗನೇ ಇರಲ್ಲ, ಮನೆಗಳಲ್ಲಿ ಕಟ್ಟಾದಂಥ ಜಾಗಗಳು. ಅದೇ ಹಳ್ಳಿಗಳಲ್ಲಾದರೆ ಅದು ಚೆನ್ನಾಗಿ ಕಾಡೊಳಗಡೆ ತಿರ್ಕೊಂಡು ಅಲ್ಲೇ ಗುಂಡಿ ಇರುತ್ತೆ, ಮಣ್ಣಿರುತ್ತೆ, ಅದರಲ್ಲೆಲ್ಲ ಬಿದ್ದು ಒದ್ದಾಡಿ ಅದು ಆ ಥರ ಬೆಳೆಯುವಂಥ ಪ್ರಾಣಿಗಳಾಗಿರ್ತವೆ. ನಾನು ನಮ್ಮ ಗಾರ್ಡನ್ಗೆ ಅಂತಂದ್ಬಿಟ್ಟು ಈ ನಾಟಿ ಕೋಳಿಗಳನ್ನ ತೊಗೊಂಬಂದು, ಪಾಪ ಅದಕ್ಕೆ ಗೊತ್ತಿಲ್ಲ, ಅದಕ್ಕೆ ತುಂಬಾ ಕಂಜಸೆಂಟ್ ಆಗ್ತಾಯಿದೆ ಅಂತ ನೋಡಿ ಅದು ಮಲಿಕೊಂಡು ಎಷ್ಟು ಇದು ಮಾಡ್ತಾಯಿದೆ ನೋಡಿ. ಪ್ರತಿ ವಾರಕ್ಕೊಂದು ಸರಿ ಅಥವಾ 15 ದಿವಸಕ್ಕೊಂದು ಸರಿ ನಮ್ಮ ಗಾರ್ಡನ್ ತಗೊಂಡೋಗ್ಬಿಟ್ಟು ಮಣ್ಣು ಹಾಕ್ಬಿಟ್ಟು ನಾನು ಟಬ್ಬಲ್ಲಿ ಬಿಟ್ಟಿರ್ತೀನಿ. ಅದು ಆಲ್ರೆಡಿ ನಾನು ಶಾರ್ಟ್ಸಲ್ಲಿ ನಮ್ಮ ನಿಸರ್ಗ ಕ್ರಿಯೇಷನ್ಸಲ್ಲಿ ಹಾಕಿದ್ದೀನಿ ನೋಡಿ. ಬೇಕಾದರೆ ಅಲ್ಲಿ ಚೆನ್ನಾಗಿ ಆಟ ಆಡ್ತಾಯಿತ್ತು. ಇವಾಗ ನಮ್ಮ ಕೋಳಿಗೆ ಹುಷಾರಿಲ್ಲ ಅಂತ ನಾನು ಒಂದು 4 ದಿನ ಇವನ್ನೂ ಮೇಲಕ್ಕೆ ತಗೊಂಡೋಗೋಕ್ಕಾಗಿಲ್ಲ. ಅದಕ್ಕೆ ಅಷ್ಟರಲ್ಲಿ ಇಷ್ಟು ಕಿತಾಪತಿ ಮಾಡ್ತಿದ್ದಾನೆ. ಇವಾಗ ನಾನು ಕೊನೆಗೂ ಗಾರ್ಡನ್ ತಂದುಬಿಟ್ಟೆ. ಅವನ್ನ ಮಾತ್ರ ನೋಡಿ ಇವಾಗ ನಮ್ಮ ಪಾಟಲ್ಲಿರೋ ಅಂಥದ್ದು ಮಣ್ಣನ್ನೆಲ್ಲ ಕೆಬರುತ್ತೆ. ಅದು ಆದರೂ ಆಗಲಿ, ಅದು ಸಂತೋಷವಾಗಿರಲಿ ಅಂತ ನಾನು ಗಾರ್ಡನ್ಗೆ ಇವನ್ನ ತೊಗೊಂಬಂದು ಬಿಟ್ಟಿದ್ದೀನಿ. ಆ ಪಾಟಲ್ಲಿ ಒಂದು 2-3 ಪಾಟ್ ಅವನಿಗೆ ಅಂತಲೇ ಬಿಟ್ಟಿರ್ತೀನಿ. ಅದರಲ್ಲಿ ಗಿಡಗಳೆಲ್ಲ ಬೆಳೆದಿರ್ತದೆ. ಅದು ಬಂದು ಆ ಗಿಡ ಕೆಲವೊಂದು ಹರ್ಬಲ್ ಗಿಡ ಇರುತ್ತೆ, ಅದನ್ನೆಲ್ಲ ತಿಂದ್ಬಿಟ್ಟು ಅಲ್ಲೇ ಅದು ಈ ಥರ ಎರೆಹುಳೆಲ್ಲ ಇರುತ್ತೆ, ಅದನ್ನೆಲ್ಲ ಹಿಡ್ಕೊಂಡು ತಿಂದು ಖುಷಿಯಾಗಿ ಒಂದು 2-3 ಅವರ್ ಕಾಲ ಕಳೀತಾ ಇರುತ್ತೆ. ಈಗ ಒಂದು ತಿಂಗಳಿಂದ ಸರಿಯಾಗಿ ನಾವು ಗಾರ್ಡನ್ಗೆ ಕೋಳಿಗಳನ್ನ ತರ್ತಾಯಿಲ್ಲ. ಕಾರಣ ಇಷ್ಟೇ, ತುಂಬ ಗಾಳಿ ಬರ್ತಾಯಿದೆ ಮತ್ತು ಅಷ್ಟಾಗಿ ಬಿಸಿಲಿಲ್ಲ, ನೆರಳಿರೋದ್ರಿಂದ ಚಳಿ ಆಗುತ್ತೆ ಅಂದ್ಕೊಂಡು ನಾನು ತೊಗೊಂಬಂದಿಲ್ಲ ಅಷ್ಟೇ. ಇವಾಗ ಕರ್ಕೊಂಬಂದು ಬಿಟ್ಟಿದ್ದೀನಿ. ಸ್ವಲ್ಪ ಬಿಸಿಲಿರೋದ್ರಿಂದ ಈಗ ಅದಕ್ಕೆ ಸ್ವಲ್ಪ ಮನಸ್ಸಿಗೆ ಸಂತೋಷ ಆಗಿರಬೇಕು ನೋಡಿ. ಎಷ್ಟು ಚೆನ್ನಾಗಿ ಅದರಲ್ಲಿರೋಂಥ ಹುಳುಗಳನ್ನೆಲ್ಲ ಹಿಡ್ಕೊಂಡು ತಿಂದು ಎಲ್ಲ ಪಾಟ್ಗಳಲ್ಲಿರೋಂಥ ಗಿಡಗಳನ್ನೆಲ್ಲ ಕಿತ್ತು ಏನೇನೋ ಆಡಲಿ ಅಂತಂದ್ಬಿಟ್ಟು ಬಿಟ್ಟಿದ್ದೀನಿ. ಕೋಳಿನ ಅಷ್ಟೇ ಕೆಲವರೆಲ್ಲ ನೋಡ್ಬಿಟ್ಟು ಎಷ್ಟು ಕ್ಲೀನಾಗಿದೆ ನೋಡಿ ಅಂತ ಹೇಳ್ತಾರೆ. ಹಳ್ಳಿ ಕಡೆ ಆದರೆ ಎಲ್ಲಿ ಬೇಕಾದ್ರೆ ಕೊಚ್ಚಲ್ಲಿ ಬಿದ್ದು ಒದ್ದಾಡಿ ಅವು ಇಷ್ಟಕ್ಕೆ ಇರ್ತವೆ. ಆದರೆ ಇವರು ಭಾರಿ ಡೀಸೆಂಟಾಗಿ ಸಿಟಿ ಒಳಗಡೆ ಇರೋದ್ರಿಂದ ಸ್ವಲ್ಪ ಕ್ಲೀನಾಗವ್ರೆ. ಆದರೆ ಅದು ಕೋಳಿಗಳಿಗೆ ಸೂಕ್ತವಾಗಿರಲ್ಲ ಅಂತ ಅನಿಸುತ್ತೆ. ನನಗೂ ಆಸೆನೇ ಒಂದು ಫಾರ್ಮ್ ಮಾಡಿಬಿಟ್ಟು ಅದರಲ್ಲಿ ಕೋಳಿಗಳು ಮತ್ತು ಇನ್ನು ಅನೇಕ ಪ್ರಾಣಿಗಳನ್ನ ಸಾಕಬೇಕು ಅಂತಂದ್ಬಿಟ್ಟು ಎಲ್ಲ ಫಾರ್ಮ್ ತಗೊಳ್ಳೋಷ್ಟು ನಮಗೆ ಅವಕಾಶ ಇನ್ನೂ ಸಿಕ್ಕಿಲ್ಲ. ದೇವ್ರು ಕೊಡ್ತಂದರೆ ಖಂಡಿತ ಫಾರ್ಮ್ ತಗೊಂಡು ನಾನು ಅಗ್ರಿಕಲ್ಚರ್ನ ಮಾಡಿ ಜೊತೆಗೆ ಈ ಥರ ಕೆಲವೊಂದು ಪ್ರಾಣಿಗಳನ್ನೆಲ್ಲ ಸಾಕಿ ಸಂತೋಷ ಪಡಬೇಕು ಅನ್ನೋ ಒಂದು ಆಸೆ ಇದೆ. ನೋಡೋಣ ದೇವರು ಯಾವಾಗ ಆಸೆ ಈಡೇರಿಸ್ತಾನೆ ಅಂತ.